ನಮಸ್ತೆ. ಹೋಮ್ ಹಬ್ ಕನ್ನಡ ಚಾನಲಿಗೆ ಸ್ವಾಗತ. ನಾನಿವತ್ತು ಮನೆಯಲ್ಲಿ ಮಕ್ಕಳಿಗೆ ಸಿರ್ಲ್ಯಾಕ್ ಪೌಡ್ರನ್ನ ಹೇಗೆ ತಯಾರಿಸೋದು ಅಂತ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆನೇ ರಿವ್ಯೂ ಕೊಡ್ತಾ ಇರೋದು. ನಾನು ಈ ಪ್ರಾಡಕ್ಟ್ನ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಇದನ್ನು ನಾನು ಮನೆಯಲ್ಲಿ ತಯಾರಿಸ್ಕೊಳ್ತೀನಿ. ನನ್ನ ಅಂಗಡಿಯಲ್ಲಿ ಪೌಡ್ರ್ ಆಗಿರೋ ರೆಡಿ ಪೌಡ್ರ್ ಸಿಗ್ತದೆ, ವೆರೈಟಿ ಆಫ್ ಸಿರ್ಲ್ಯಾಕ್ ಸಿಗ್ತದೆ. ಆದರೆ ನಾನು ಯಾವತ್ತೂ ಮಕ್ಕಳಿಗೆ ಅದನ್ನು ಟ್ರೈ ಮಾಡಲಿಲ್ಲ. ಯಾಕಂದರೆ ನಾನೇ ಖುದ್ದಾಗಿ ಪರ್ಚೇಸ್ ಮಾಡಿ ಅದನ್ನು ಮನೇಲಿ ಪೌಡ್ರ್ ಮಾಡಿ ಅದನ್ನು ತಿನ್ನಿಸೋದೇ ಜಾಸ್ತಿ ನನಗೆ ಇಷ್ಟ ಆಗ್ತದೆ. ನನ್ನ ಎರಡೂ ಮಕ್ಕಳಿಗೂ ಕೂಡ ನಾನೇ ತಂದು ಪೌಡ್ರ್ ಮಾಡಿ ತಿನ್ನಿಸೋದು. ಯಾಕಂದರೆ ನಾನೇ ಮಾಡೋದ್ರ ಮೇಲೆ ನನಗೆ ಜಾಸ್ತಿ ನಂಬಿಕೆ ಇರ್ತದೆ. ಅಂಗಡಿಯಲ್ಲಿ ತಯಾರಿಸೋ ಸಿರ್ಲ್ಯಾಕ್ ಯಾವ ಥರ ಇರ್ಬೋದು ಅನ್ನೋದ್ರ ಬಗ್ಗೆ ನನಗೆ ಸ್ವಲ್ಪ ಡೌಟ್ ಇರ್ತದೆ. ಅಂದರೆ ಅವ್ರು ನೀಟಾಗಿ ಕ್ಲೀನ್ ಮಾಡಿರ್ತಾರೋ ಇಲ್ವೋ, ಹೇಗೆ ಪೌಡ್ರ್ ಮಾಡಿರ್ತಾರೆ, ಏನೆಲ್ಲ ಹಾಕಿರ್ಬೋದು, ಯಾವುದ್ರ ಬಗ್ಗೆನೂ ಅವ್ರ ಇಂಗ್ರೀಡಿಯೆಂಟ್ಸ್ ಅದ್ರ ಹಿಂದ್ಗಡೆ ಬರೆದಿದ್ರೂ ಕೂಡ ನಮ್ಗೆ ಸ್ವಲ್ಪ ಡೌಟ್ಸ್ ಇರುತ್ತೆ. ಯಾಕಂದರೆ ಚಿಕ್ಕ ಮಕ್ಕಳಿಗಲ್ವಾ, ಅದಕ್ಕೋಸ್ಕರ ನಾನು ಮನೆಯಲ್ಲೇ ತಯಾರಿಸೋದು. ಇದು ತುಂಬ ಚೆನ್ನಾಗಿರ್ತದೆ ಪ್ರಾಡಕ್ಟ್ ಕೂಡ. ನಾನು ಇದನ್ನು ಕುಂದಾಪುರದಲ್ಲಿ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಇದೆಯಲ್ಲ, ಅದು ಅಪೋಸಿಟ್ ಒಂದು ರೋಡ್ ಇದೆ, ಅಲ್ಲಿ ಬಾಲಾಜಿ ಪ್ರೊವಿಷನ್ ಸ್ಟೋರ್ಸ್ ಅಂತ ಇದೆ. ನಾನು ಯಾವಾಗಲೂ ಅಲ್ಲೇ ಪರ್ಚೇಸ್ ಮಾಡೋದು. ಅಲ್ಲಿ ಹೋಗಿ ನೀವು ನಿಮ್ಮ ಮಕ್ಕಳಿಗೆ ಯಾವ 6 ಮಂತಾ 8 1 ಇಯರಾ ಯಾವ ಇಯರ್ ಅಂತ ಹೇಳಿದರೆ ಅವರು ಆ ಇಯರಿಗೆ ತಕ್ಕಂಗೆ ಮಕ್ಕಳಿಗೆ ಫುಡ್ ಕೊಡ್ತಾರೆ. ಈ ಥರ ನೋಡಿ, ಈ ಥರ ಕಾಳುಗಳನ್ನು ಅವ್ರು ಪ್ಯಾಕ್ ಮಾಡಿ ಇರ್ತಾರೆ. ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇದರಲ್ಲಿ 11 ಥರದ ಕಾಳುಗಳಿವೆ ನೋಡಿ, ಚಿಕ್ಕ ಚಿಕ್ಕ. ಇದು ನಿಮ್ಮ ಏಜ್ ವೈಸ್ ಕೊಡ್ತಾರೆ ಅವರು. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಇದರಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಇದೆ. ಇಷ್ಟು ಪ್ರಾಡಕ್ಟ್ಸ್ ಇದೆ. ಹಾಗೆ ಇನ್ನೊಂದು, ನೀವು ಇದಕ್ಕೆ ಎಕ್ಸ್ಟ್ರಾ ಬೇಕಂತ ಯಾವುದನ್ನು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಡ್ರೈ ಫ್ರೂಟ್ಸ್ ಎಲ್ಲ ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಹಾಕಿ ಪೌಡ್ರ್ ಮಾಡಿ. ಯಾಕಂದರೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಮಕ್ಕಳಿಗೆ ಒಳ್ಳೆಯದು ಅಂತ ಎಕ್ಸ್ಟ್ರಾ ಹಾಕೋಕೆ ಹೋದರೆ ಅವ್ರಿಗೆ ಜೀರ್ಣಕ್ರಿಯೆಗೆ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ನಾನು ಇದ್ರ ಬಗ್ಗೆ ಒಂದೊಂದಾಗಿ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಇದು ಪುಟಾಣಿ ಕಾಳು. ಇದು ಮಕ್ಕಳಿಗೆ ಸ್ನಾಯು ಬೆಳವಣಿಗೆಗೆ ಒಳ್ಳೆಯದಾಗ್ತದೆ. ಇದು ಪ್ರೋಟೀನ್ ಇದೆ. ಇನ್ನೊಂದು ಜೀರ್ಣಕ್ರಿಯೆಗೆ ಕೂಡ ಫೈಬರ್ ಇರೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತದೆ ಮಕ್ಕಳದ್ದು. ಹಾಗೆ ಮಕ್ಕಳ ಕರುಳಿನ ಆರೋಗ್ಯ ಕೂಡ ಕಾಪಾಡುತ್ತದೆ. ಮತ್ತು ಇನ್ನೊಂದು, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಮಕ್ಕಳಿಗೆ ಒಳ್ಳೇದು ಕೂಡ ಇದು. ಇನ್ನೊಂದಿದು ಕೆಂಪು ಕಡಲೆ ನಮ್ಮ ಮಕ್ಕಳ ಹಾರ್ಟಿಗೆ ತುಂಬ ಒಳ್ಳೆಯದು. ಹಾಗೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಮಾಡ್ತದೆ ಮಕ್ಕಳದ್ದು. ಹಾಗೆ ಮಕ್ಕಳಿಗೆ ಜೀರ್ಣಶಕ್ತಿನ ಇಂಪ್ರೂವ್ ಮಾಡ್ತದೆ ಇದು. ಮತ್ತು ಇದು ನಮ್ಮ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ರಕ್ತದಲ್ಲಿರೋ ಸಕ್ಕರೆ ಅಂಶನ ಕಂಟ್ರೋಲಿಗೆ ತರ್ತದೆ ಈ ಕೆಂಪು ಕಡಲೆ. ಇನ್ನೊಂದು ಶೇಂಗಾ ಕೂಡ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಮತ್ತು ಇದು ಸ್ನಾಯು ಬೆಳವಣಿಗೆಗೂ ಕೂಡ ಒಳ್ಳೆಯದು ಮಕ್ಕಳಿಗೆ. ಯಾಕಂದರೆ ಮಕ್ಕಳಿಗೆ ಬೆಳವಣಿಗೆ ಇರುವಾಗ ಅವರಿಗೆ ಜಾಸ್ತಿ ಪ್ರೋಟೀನ್ ಇರೋದೇ ಕೊಟ್ಟರೆ ತುಂಬ ಒಳ್ಳೆಯದು ಮಕ್ಕಳಿಗೆ. ಇನ್ನೊಂದು, ಇದು ಮಕ್ಕಳ ಚರ್ಮದ ಆರೋಗ್ಯನ ಕಾಪಾಡ್ತದೆ ಇದು. ಹಾಗೆ ಇದರಲ್ಲಿ ಪೊಟ್ಯಾಷಿಯಮ್ ಕೂಡ ಇದೆ. ಇನ್ನೊಂದು ಬಾರ್ಲಿ, ಕಾಣಿಸ್ತಾ ಇದೆಯಲ್ಲ, ಬಾರ್ಲಿ ಮಕ್ಕಳ ಜೀರ್ಣಶಕ್ತಿನ ತುಂಬ ಇಂಪ್ರೂವ್ ಮಾಡ್ತದೆ. ಹಾಗೆ ಇದರಲ್ಲಿ ನಮ್ಮದು ಮಕ್ಕಳ ಬಾಡಿಯಲ್ಲಿ ಮಕ್ಕಳಿಗಂತಲ್ಲ ದೊಡ್ಡವರಿಗೂ ಕೂಡ ಬಾಡಿಯೆಲ್ಲ ವಿಷಕಾರಿ ಅಂಶ ಏನಾದರೂ ಇದ್ದರೆ ಅದನ್ನು ಇದು ಹೊರಗೆ ಹಾಕ್ತದೆ. ಇನ್ನೊಂದು, ಸ್ಕಿನ್ನನ್ನು ಕೂಡ ಇಂಪ್ರೂವ್ ಮಾಡ್ತದೆ ಇದು. ಹಾಗೆ ಬಾರ್ಲಿ ಕೊಲೆಸ್ಟ್ರಾಲ್ನ ಕಂಟ್ರೋಲಿಗೆ ತರ್ತದೆ. ಮತ್ತು ಇನ್ನು ನಮ್ಗೆ ದೊಡ್ಡವರಿಗೂ ಕೂಡ ಕೆಲವೊಂದು ತುರ್ಕೆ ಸಮಸ್ಯೆ ಏನಾದರೂ ಇದ್ದರೆ ಅವ್ರು ಈ ಬಾರ್ಲಿನ ಯೂಸ್ ಮಾಡೋದ್ರಿಂದ ಅವರಿಗೆ ತುರ್ಕೆ ಸಮಸ್ಯೆ ಎಲ್ಲ ಹೋಗ್ತದೆ ಕೂಡ. ಇನ್ನೊಂದು, ನಮ್ಮ ಬಾಯ್ಲ್ಡ್ ರೈಸ್, ನಮ್ಮಲ್ಲೆಲ್ಲ ಕೊಚ್ಚಕ್ಕಿ ಅಂತ ಇದಕ್ಕೆ. ಇದು ಕೂಡ ನಮ್ಮ ತೂಕ ಕಂಟ್ರೋಲ್ ಮಾಡ್ತದೆ ಇದು ನಮ್ಮದು. ಹಾಗೆ ಇದ್ರ ಕೊಲೆಸ್ಟ್ರಾಲ್ ಕೂಡ ಕಂಟ್ರೋಲಿಗೆ ತರ್ತದೆ ಈ ಕೊಚ್ಚಕ್ಕಿ. ಹಾಗೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಇದೆ. ಮತ್ತು ಇದು ನಮ್ಮ ಜೀರ್ಣಕ್ರಿಯೆಯನ್ನು ಕೂಡ ಇಂಪ್ರೂವ್ ಮಾಡ್ತದೆ. ಹಾಗೆ ಇನ್ನೊಂದಿದು ಹೆಸರು ಕಾಳು ನಮ್ಮ ಮೂಳೆನ ಸ್ಟ್ರಾಂಗ್ ಮಾಡ್ತದೆ. ಮಕ್ಕಳ ಮೂಳೆನೂ ಕೂಡ ಸ್ಟ್ರಾಂಗ್ ಮಾಡ್ತದೆ. ಇದರಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ತುಂಬ ಇದೆ. ಹಾಗೆ ಇದು ನಮ್ಮ ವೆಯ್ಟ್ ಕೂಡ ಕಂಟ್ರೋಲ್ ಮಾಡ್ತದೆ. ಇನ್ನು ಇದರಿಂದ ನಮ್ಮ ಕೂದಲು ಬೆಳವಣಿಗೆ ತುಂಬ ಚೆನ್ನಾಗಾಗ್ತದೆ ಹೆಸರು ಕಾಳುಗಳಿಂದ.
ಇನ್ನೊಂದು ಗೋಧಿಯಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಇ ಇದೆ, ಮತ್ತು ಕಬ್ಬಿಣಾಂಶ ಕೂಡ ಇದೆ, ಮೆಗ್ನೀಷಿಯಮ್ ಕೂಡ ಇದೆ. ಮತ್ತು ಇದು ಚಿಕ್ಕ ಮಕ್ಕಳಿಗೆ ಅಸ್ತಮ ಆಗೋದನ್ನು ತಡೆಗಟ್ಟುತ್ತೆ ಗೋಧಿ. ಹಾಗೆ ನಮ್ಮ ಮಕ್ಕಳ ಹಾರ್ಟನ್ನು ಕೂಡ ಚೆನ್ನಾಗಿಡ್ತದೆ. ಇದು ತೊಗರಿ ಕಾಳು ಕಾಣಿಸ್ತಾ ಇದೆಯಲ್ಲ, ಇದು ನಮ್ಗೆ ವೆಯ್ಟ್ನ ಕಂಟ್ರೋಲ್ ಮಾಡ್ತದೆ, ಹಾಗೆ ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಮಾಡ್ತದೆ. ಇದು ಕಾಣಿಸ್ತಾ ಇದೆ ಅಲ್ವಾ, ಇದು ಜೋಳದ ಕಾಳುಗಳೆಲ್ಲ ಪ್ರೋಟೀನ್ ಇದೆ, ಹಾಗೆ ಫೈಬರ್ ಕೂಡ ಇದೆ, ಹಾಗೆ ಇದು ಜೀರ್ಣಶಕ್ತಿನೂ ಕೂಡ ಚೆನ್ನಾಗಿ ಮಾಡ್ತದೆ, ಮತ್ತು ಬಾಡಿಗೆ ಶಕ್ತಿ ಕೊಡ್ತದೆ. ಇದು ಮಕ್ಕಳಿಗೆ ಶಕ್ತಿ ಕೂಡ ಕೊಡ್ತದೆ. ಕಾರ್ಬೋಹೈಡ್ರೇಟ್ ಕೂಡ ಇದರಲ್ಲಿದೆ. ಇನ್ನೊಂದು ಸಬ್ಬಕ್ಕಿ ಕೆಲವು ಕಡೆ ನಮ್ಮಲ್ಲೆಲ್ಲ ಶಾಬಕ್ಕಿ ಅಂತ ಇದನ್ನು. ಇದು ಕೂಡ ಶಕ್ತಿಗೆ ಒಳ್ಳೆಯದು, ಹಾಗೆ ಜೀರ್ಣಕ್ರಿಯೆಗೂ ಕೂಡ ತುಂಬ ಒಳ್ಳೆಯದು. ತೂಕನೂ ಕಂಟ್ರೋಲ್ ಮಾಡ್ತದೆ, ಹಾಗೆ ರಕ್ತದಲ್ಲಿರೋ ಸಕ್ಕರೆ ಅಂಶನೂ ಇದು ಕಂಟ್ರೋಲಿಗೆ ತರ್ತದೆ. ರಾಗಿಯಲ್ಲಿ ಕೂಡ ತುಂಬ ವಿಟಮಿನ್ಸ್ ಇದೆ. ಈ ದೇಹನ ತಂಪು ಕೂಡ ಮಾಡ್ತದೆ. ಬೇಸಿಗೆಗಾಲದಲ್ಲಿ ಮಕ್ಕಳ ಬಾಡಿನ ತಂಪಾಗಿಡ್ತದೆ ರಾಗಿ. ಹಾಗೆ ಇದರಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಇದೆ, ಬಾದಾಮಿ, ಗೋಡಂಬಿ, ಏಲಕ್ಕಿ ಸ್ವಲ್ಪ ಏಲಕ್ಕಿನೂ ಕೂಡ ಒಳ್ಳೆಯದು, ಹಾಗೆ ಫ್ಲೇವರ್ ಕೂಡ ಬರೋದ್ರಿಂದ ಮಕ್ಕಳು ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಇದನ್ನು ಇದ್ರ ಬಗ್ಗೆ ಎಲ್ಲ ಹೇಳಿದ್ನಲ್ವ, ಇದನ್ನು ಹೇಗೆ ತಯಾರಿಸೋದಂತ, ಹೇಗೆ ರೆಡಿ ಮಾಡೋದಂತ ಹೇಳ್ತೀನಿ ನಾನು ಇದನ್ನು ಕ್ಲೀನಾಗಿ 1-2-3 ಸಲ ವಾಶ್ ಮಾಡಿ ಒಂದಿನ ಇದನ್ನು ಸಪ್ರೇಟ್ ಪ್ಲೇಟ್ಸಲ್ಲಿ ಹಾಕಿ ಒಣಗಿಸ್ತೀನಿ. ಯಾಕಂದರೆ ಇದರ ಕೆಲವೊಂದು ಬೇಗ ಒಣಗುತ್ತೆ, ಇನ್ನು ಕೆಲವೊಂದು ಲೇಟಾಗಿ ಒಣಗುತ್ತೆ. ಹಾಗಾಗಿ ಎಲ್ಲದನ್ನು ಸಪ್ರೇಟಾಗಿ ಒಣಗಿಸ್ತೀನಿ. ಆಮೇಲೆ ಅದು ಸ್ವಲ್ಪ ಡ್ರೈ ಆದಮೇಲೆ ಎಲ್ಲದೂ ಒಂದೇ ಬಾಕ್ಸಲ್ಲಿ ಹಾಕಿ ನೆಕ್ಸ್ಟ್ ಡೇ ಒಂದೇ ಪ್ಲೇಟಲ್ಲಿ ಹಾಕಿ ಎಲ್ಲದನ್ನು ಮತ್ತೊಂದು 2 ಬಿಸಿಲು ಹಾಕ್ತೀನಿ. ಆಮೇಲೆ ಬಿಸಿಲಲ್ಲಿ ಸರಿಯಾಗಿ ಡ್ರೈ ಆದಮೇಲೆ ಅದನ್ನು ಸ್ವಲ್ಪ ಬಿಸಿ ಮಾಡ್ತೀನಿ. ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿದೆ, ಜಾಸ್ತಿ ರೋಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ಲೈಟಾಗಿ ಡ್ರೈ ರೋಸ್ಟ್ ಮಾಡಿದರೆ ಆಯಿತು. ಡ್ರೈ ರೋಸ್ಟ್ ಮಾಡಿದ ಮೇಲೆ ಅದನ್ನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಂಡು ಆಮೇಲೆ ಜರಡಿಯಲ್ಲಿ ಹಿಡಿದು ನೈಸ್ ಪೌಡ್ರನ್ನ ಮಾಡಿ ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಳ್ತೀನಿ. ಇದು ತುಂಬ ಟೈಮ್ ಬರ್ತದೆ, ನಿಮಗೆ 1 ಮಂತ್ ಹಾಗೆಲ್ಲ ಬರುತ್ತೆ. ಹೇಗೆ ತಯಾರು ಮಾಡೋದು ಅಂದರೆ, ನಿಮ್ಮದು ಸ್ಟಾರ್ಟಿಂಗ್ ನೀವು 6 ಮಂತ್ ಮಕ್ಕಳಿದ ಮೇಲೆ ಆದರೆ 1 ಸ್ಪೂನ್ ಹಾಕಿ ಸಾಕಾಗ್ತದೆ. 1 ಸ್ಪೂನನ್ನು ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬಿಸಿಗಿಡಿ. ಬಿಸಿ ಮಾಡುವಾಗ ಅದು ಸ್ವಲ್ಪ ಕನ್ಸಿಸ್ಟೆನ್ಸಿ ದಪ್ಪ ಆಗ್ತಾ ಬರ್ತದೆ. ಆಗ ಲೈಟಾಗಿ ದಪ್ಪ ಆದ ತಕ್ಷಣ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ. ಯಾಕಂದರೆ ತುಪ್ಪ ಕೂಡ ಮಕ್ಕಳಿಗೆ ತುಂಬ ಒಳ್ಳೆಯದು. ದಿನಕ್ಕೆ 1 ಸ್ಪೂನ್ ತುಪ್ಪನಾದರೂ ಮಕ್ಕಳ ದೇಹಕ್ಕೆ ಸೇರಬೇಕಂತೆ. ಒಂದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ದಪ್ಪ ಆದ ತಕ್ಷಣ ಇಳಿಸ್ಬಿಡಿ. ಹಾಗೆ ಅದು ತಣ್ಣದ ಮೇಲೆ ಮಕ್ಕಳಿಗೆ ತಿನ್ನಿಸಿ. ನಾನು ಸ್ಟಾರ್ಟಿಂಗಲ್ಲಿ 1 ಹೊತ್ತು ತಿನ್ನಿಸ್ತಾ ಇದ್ದೆ. ಆಮೇಲೆ ಒಂದು 10-15 ಡೇಸ್ ಆದಮೇಲೆ 2 ಸ್ಪೂನ್ಸ್ ತಿನ್ನಿಸೋಕೆ ಶುರು ಮಾಡಿದೆ. ಅಂದರೆ ಬೆಳಿಗ್ಗೆ 1 ಸಲ, ಸಂಜೆ 1 ಸಲ. ಈಗ ನಾನು ಅವಳಿಗೆ ಅಂದರೆ ನಿಮಗೆ ಮಕ್ಕಳಿಗೆ ಅಡ್ಜಸ್ಟ್ ಆಗುತ್ತೆ ಅಂತ ಗೊತ್ತಾದ ಮೇಲೆ ದಿನ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಿ. ಇದರಿಂದ ನಿಮ್ಮ ಮಕ್ಕಳ ಹೆಲ್ತಿಗೆ ತುಂಬ ಒಳ್ಳೆಯದಾಗ್ತದೆ. ನೋಡಿ, ನೀವು ಯಾರಾದರೂ ಹೊಸದಾಗಿ ಮಕ್ಕಳಿಗೆ ಫುಡ್ ಶುರು ಮಾಡಬೇಕು ಅನ್ನೋರಿದ್ದರೆ ಈ ಥರ ನೀವೇ ಮನೆಯಲ್ಲಿ ಕಾಳುಗಳನ್ನು ತಂದು ಒಣಗಿಸಿ ಪೌಡ್ರ್ ಮಾಡಿ ಕೊಡಿ. ಇದು ತುಂಬ ಒಳ್ಳೆಯದು ಮಕ್ಕಳ ಆರೋಗ್ಯಕ್ಕೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.